ವೆಲ್ಕಮ್ ಟು ಮೈ GH Master 2. ಲಿಮಿಟ್ಸ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಲಿಮಿಟ್ ಡೆಫಿನೇಷನ್. ಲಿಮಿಟ್ ಆಫ್ ದಿ ಫಂಕ್ಷನ್ f of x as x tends to a is equal to L. L means limiting value. This limiting value is always real number. That is very important. Here this symbol indicates tends or approaches or nearer. Here x means suppose 1.999 tends to what? 2. Here x value is 1.99, value of a is 2. This is left side of 2. We know that in number line system, this is 2. Here 1.99 is left side of 2. 2.0001 tends to 2. Here the value of x is 2.001. Value of a is 2. 2.001 is right side of 2. Okay. I will take one question. That is limit x cube minus x square plus 1 as x tends to 1 is equal to what? Option A 1, option B 2, option C 3, option D 4. ನೋಡಿ, ಲಿಮಿಟಲ್ಲಿ ಪ್ರಾಬ್ಲಮ್ಸ್ ಕೊಟ್ಟಾಗ ಫಸ್ಟು ನಾವು ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಫಸ್ಟು ಎಲ್ಲಿ ಎಕ್ಸ್ ಇರುತ್ತೆ ಇಲ್ಲಿರ್ತಕ್ಕಂಥ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಲಿಮಿಟ್ಸಲ್ಲಿ 0/0 ಬಂದರೆ ಇದು ನಾವು ಇನ್ಡಿಟರ್ಮಿನೇಟ್ ಟರ್ಮ್ ಅಂತ ಕರಿತೀವಿ. ಅಂಥ ಟೈಮಲ್ಲಿ ನಾವು ಲಿಮಿಟ್ಸ್ ಫಾರ್ಮುಲಾ ಅಪ್ಲೈ ಮಾಡಬೇಕಾಗತ್ತೆ, ಅಥವಾ ಫ್ಯಾಕ್ಟ್ರೈಸ್ ಮಾಡಬೇಕಾಗತ್ತೆ, ಅಥವಾ ರ್ಯಾಷನೈಸ್ ಮಾಡಬೇಕಾಗತ್ತೆ. 3 ಕಂಡೀಷನ್ಸ್ ವೆರಿ ಇಂಪಾರ್ಟೆಂಟ್. ಲಿಮಿಟ್ 0/0 ಬಂದಾಗ ಇಲ್ಲ ಫಾರ್ಮುಲಾ ಅಪ್ಲೈ ಮಾಡಬೇಕಾಗತ್ತೆ, ಇಲ್ಲ ಫ್ಯಾಕ್ಟ್ರೈಸ್ ಮಾಡಬೇಕಾಗತ್ತೆ, ಇಲ್ಲ ರ್ಯಾಷನೈಸ್ ಮಾಡಬೇಕಾಗತ್ತೆ. ಓಕೆ, ಇಷ್ಟು 3 ಕಂಡೀಷನ್ಸ್ ನಿಮ್ಮ ಮೈಂಡಲ್ಲಿರಬೇಕು. ಈಗ ಫಸ್ಟು ಡೈರೆಕ್ಟ್ ಅಪ್ಲೈ ಮಾಡ್ತೇನೆ. ಎಕ್ಸ್ ಪ್ಲೇಸಲ್ಲಿ 1 ಹಾಕಿದಾಗ 1 ಕ್ಯೂಬ್ ಎಕ್ಸ್ ಅಪ್ಲೈ ಮಾಡ್ತಾ ಇದ್ದೇನೆ. ಎಕ್ಸ್ ಪ್ಲೇಸಲ್ಲಿ 1 ಕ್ಯೂಬ್ ಆಯಿತು, ಮೈನಸ್ ಎಕ್ಸ್ ಪ್ಲೇಸಲ್ಲಿ 1 ಹಾಕಿದಾಗ 1 ಸ್ಕ್ವೇರ್ ಆಯಿತು, ಪ್ಲಸ್ 1 ಕ್ಯೂಬ್ ಇಸ್ ಎನಿ ಬಟ್ 1 ಸ್ಕ್ವೇರ್ ಇಸ್ ಎನಿ ಬಟ್ 1 ಪ್ಲಸ್ 1 get cancel, we get 1. Limiting value is 1. Option A is the answer. Okay, 0/0 ಬಂದು ಹೇಳಿದ್ದೀನಿ, ರಿಪೀಟ್ ಮಾಡ್ತಾ ಇದ್ದೀನಿ. ಲಿಮಿಟ್ ಅಪ್ಲೈ ಮಾಡಿದಾಗ ಫಸ್ಟು ಡೈರೆಕ್ಟ್ ಅಪ್ಲೈ ಮಾಡಬೇಕು. 0/0 ಬಂದರೆ ಅಥವಾ ಇನ್ಫಿನಿಟಿ ಬಂದಾಗ ಇವೆಲ್ಲ ನಾವು ಇನ್ಡಿಟರ್ಮಿನೇಟ್ ಟರ್ಮ್ಸ್ ಅಂತ ಕರಿತೀವಿ. ಆವಾಗ ನೀವೇನು ಮಾಡಬೇಕು, ಮೈಂಡಲ್ಲಿ ಬರಬೇಕು, ನಾವು ಯಾವುದೋ ಒಂದು ಫಾರ್ಮುಲಾ ಅಪ್ಲೈ ಮಾಡಿ ಲಿಮಿಟಿಂಗ್ ವ್ಯಾಲ್ಯೂ ಕಂಡುಹಿಡ್ಕೊಬೇಕು, ಇಲ್ಲ ಫ್ಯಾಕ್ಟ್ರೈಸ್ ಮಾಡಬೇಕು, ಇಲ್ಲ ರ್ಯಾಷನೈಸ್ ಮಾಡಬೇಕು. ಓಕೆ, ಈಗ ನಮಗೆ ಈಸ್ ಬಿಲಾಂಗ್ಸ್ ಟು ಆರ್, ರಿಯಲ್ ನಂಬರ್ ಬಂದಿದೆ. ಆಪ್ಷನ್ ಎ ಇಸ್ ದ ಆನ್ಸರ್. ಸೆಕೆಂಡ್ ಒನ್, ಲಿಮಿಟ್ ಆಫ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಆ್ಯಸ್ ಎಕ್ಸ್ ಟೆಂಡ್ಸ್ ಟು 3 ಈಸ್ ಈಕ್ವಲ್ ಟು ವಾಟ್? ಆಪ್ಷನ್ ಎ 10, option B 11, option C 12, option D 15. ಓಕೆ, ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡೋಣ, ಅಪ್ಲೈ ಮಾಡೋಣ. ಎಕ್ಸ್ ಇನ್ ದ ಪ್ಲೇಸ್ ಆಫ್ 3 plus 1 4, 3 into 4 12 belongs to real number. Option C is the answer. Okay, third one, limit of 1 plus x plus x square plus x cube so on up to x to the power of 10 as x tends to minus 1 is equal to option A 0, option B 1, option C 2, option D does not exist.
ಡಸ್ ನಾಟ್ ಎಕ್ಸಿಸ್ಟ್. ಓಕೆ, ನೋಡೋಣ. ಲಿಮಿಟ್ ಆಫ್ 1 + x + x² + x³ so on up to x to the power of 10 as x tends to -1. ನೋಡಿ, ಈ ಫಂಕ್ಷನ್ ಇದೆಯಲ್ಲ, ದಿಸ್ ಇಸ್ ಜಿ ಪಿ, ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ಸ್ ಅಲ್ಲಿದೆ. ವಾಟ್ ಇಸ್ ದ ಫಾರ್ಮುಲಾ ಆಫ್ ಸಮ್ ಟು ಎನ್ ಟರ್ಮ್ ಫಾರ್ಮುಲಾ ಆಫ್ ಜಿ ಪಿ? ಎ ಇಂಟು ಸಮ್ ಟು ಇನ್ಫಿನಿಟಿ ಬೇರೆ, ಸಮ್ ಟು ಎನ್ ಟರ್ಮ್ಸ್ ಬೇರೆ. ಸಮ್ ಟು ಎನ್ ಟರ್ಮ್ ಫಾರ್ಮುಲಾ ಆಫ್ ಜಿ ಪಿ ಎ ಇಂಟು 1 - r to the power of n divided by 1 - r. Here a value is 1, a is equal to 1. Common ratio ನೋಡಿ, x/1 x² x ಕ್ಯಾನ್ಸಲ್ ಆಗುತ್ತೆ, x³ x² ಕ್ಯಾನ್ಸಲ್ ಆಗುತ್ತೆ, x ಉಳ್ಕೊಳುತ್ತೆ. ಕಾಮನ್ ರೇಷಿಯೋ r is equal to x. a is equal to 1 ಆಯಿತು, r is equal to x ಆಯಿತು. n ಟರ್ಮ್ n is equal to how much? ನೋಡಿ, ಇಲ್ಲಿಂದ ಇಲ್ಲಿಗೆ 10 + 1, n is equal to 11. ಸಫುಟ್ ಮಾಡೋಣ. S11 is equal to a is 1 minus r is x power 11 divided by 1 - x. ಲಿಮಿಟ್ ಅಪ್ಲೈ ಮಾಡ್ತೀನಿ ಅದಕ್ಕೆ. x tends to -1. ಲಿಮಿಟ್ ಆಫ್ x tends to -1 1 into 1 - x power 11 divided by 1 - x. x in the place of -1, 1 ಇಗ್ನೋರ್ ಮಾಡಿ, 1 minus x in the place of -1 whole to the power of 11 divided by 1 minus of -1. 1 minus ನೋಡಿ, ಇದನ್ನು ಮಲ್ಟಿಪ್ಲಿಕೇಶನ್ ಮಾಡೋಕ್ಬಾರ್ದು, ಇಲ್ಲಿ ಪವರಲ್ಲಿರೋದ್ರಿಂದ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಬಾರ್ದು. -1 whole to the power of 11 is nothing but -1 + 1 ಆಯಿತು. ಮೈನಸ್ ಇಂಟು ಮೈನಸ್ +1 2/2. Answer is 1. Okay, option is B is the answer. ಓಕೆ, ಯುಟಿಲೈಸ್ ಮಾಡ್ಕೊಳ್ಳಿ. ಸಿ ಇ ಟಿ ಯೂಸ್ ಆಗುತ್ತೆ. ನನ್ನ ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸಿ ಇ ಟಿ, ಜೆ ಇ, ಸಿ ಯು ಇ ಟಿ, ಕಾಮಿಡ್ಗೆ, ಓಕೆ, ಯಾರ್ಯಾರು ನನ್ನ ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿದ್ದೀರಿ, ಇದರಲ್ಲಿ ಎಲ್ಲ ಜೆ ಇಗೆ ರಿಸಲ್ಟ್ಸ್ ಕಳಿಸ್ತಾ ಇದ್ದೀನಿ, ಸಿ ಇ ಟಿ ಕಳಿಸ್ತಾ ಇದ್ದೀನಿ, ಕಾಮೆಡ್ಗೆ ಕಳಿಸ್ತಾ ಇದ್ದೀನಿ. ಸಿ ಯು ಇ ಟಿ ಎಕ್ಸಾಮ್ ಯಾರು ತೊಗೊಂಡಿದ್ದೀರಿ ಅವರೆಲ್ಲರಿಗೂ ಯೂಸ್ ಆಗೋ ಥರ ನಾನು ವಿಡಿಯೋಗಳನ್ನು ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡ್ತಾ ಇದ್ದೇನೆ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಯುಟಿಲೈಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.